Good morning, my dear friends. Today's date is 26/5/2021, Wednesday. We are going to continue the lesson a sunny morning. In earlier class, we know Snuff made a friendship between Donna Laura and Don Gonzalo. And Donna Laura gave him a permission to read the poem or the book loudly because and she felt that, and even she told this snuff may bring a peace between you and me. ಇಲ್ಲಿ ಏನಾಗುತ್ತೆ ಅಂದ್ರೆ ಡೊನಾಲೋರಾ ಡಾನ್ ಗೊಂಜಾಲೋನಿಗೆ ಆ ಪೋಯಮ್ಗಳನ್ನ ಓದ್ಲಿಕ್ಕೆ ಹೇಳ್ತಾಳೆ. ಆತ ಓದ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವಳು ಹೇಳ್ತಾಳೆ ಏನು ಅಂತಂದ್ರೆ, ಐ ಡೋಂಟ್ ಲೈಕ್ ಯುವರ್ ಎನಾರ್ಮಸ್ ಗ್ಲಾಸಸ್. ಓಕೆ, ಸೊ ಇಫ್ ಯು ರೀಡ್ ದೋಸ್ ಪೋಯಮ್ಸ್ ವಿತೌಟ್ ದ ಹೆಲ್ಪ್ ಆಫ್ ದ ಗ್ಲಾಸಸ್ ಇಟ್ ಲುಕ್ಸ್ ಸೋ ಗುಡ್. ಬಟ್ ಹಿ ಟೋಲ್ಡ್ ಟು ಹರ್, ಕ್ಯಾನ್ ಯು ರೀಡ್ ದಿಸ್ ಥಿಂಗ್ಸ್? ನೀನು ಓದ್ಬೋದಾ ಸನ್ ಗ್ಲಾಸ್ ಇಲ್ಲದೆ, ಅಥವಾ ಸಾರಿ ಇವನ್ ಏನಪ್ಪ ಅಂದ್ರೆ ಚಸ್ಮಾ ಅಂತ ಹೇಳ್ತೇವೆ ನಾವು, ಸ್ಪೆಕ್ಟಾಕಲ್ಸ್ ಇಲ್ಲದೆ ಓದ್ಬೋದಾ ನೀನು ಅಂತಂದ್ರೆ ಅವಳು ಹೇಳ್ತಾ ಎಸ್. And she reads the line, that written by the poet. And even in mind she told that I have bahated all the lines. Okay, basically even she also not able to see it properly. ಅವಳು ಸಹ ಪೋಯಮ್ ಅನ್ನು ಬಹಟ್ ಮಾಡುತ್ತಾಳೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಾನು ಯೂತ್ ಇದ್ದಾಗ ಕೆಲವೊಂದಿಷ್ಟು ಪೋಯಮ್ಗಳನ್ನು ನಾನು ರಚನೆ ಮಾಡೀನಿ ಅನ್ನುವಂಥ ವಿಚಾರವನ್ನ ಆತ ಮಂಡಿಸಿದ. ಈಗ ಏನಾಗುತ್ತೆ ಅನ್ನೋದು ನೋಡ್ರಿ, ಪೇಜ್ ನಂಬರ್ 41. ಡಾನ್ ಗೊಂಜಾಲ್ ಹೇಳ್ತಾನೆ, of all kinds I was a great friend of Esperanza, Jorilla, Beckwith and others. I first met Jorilla in America. These are the names of the poets or the writers he is going to quote here. ಜೋರಿಲಾನ್ ಬಗ್ಗೆ ಮಾತಾಡ್ತಾನೆ, ಬೆಕ್ವಾರ್ ಬಗ್ಗೆ ಮಾತಾಡ್ತಾನೆ, ಎಸ್ಪ್ರಾನ್ಸೆಡಾ ಅವ್ರ ಬಗ್ಗೆ ಮಾತಾಡ್ತಾನೆ. ಇವರೆಲ್ಲರೂ ಏನಪ್ಪಾ ಅಂದ್ರೆ ಆತನ ಫ್ರೆಂಡ್ಸ್ ಇದ್ರು ಅಂತ ಹೇಳ್ದ. ಅದ್ರಲ್ಲಿ ನಾನು ಜೋರಿಲಾನ ಮತ್ತಮವಾಗಿ ಭೇಟಿಯಾಗಿರೋದಲ್ಲಿ ಅಂದ್ರೆ ಅಟ್ ಫಸ್ಟ್ ಟೈಮ್ ಹಿ ಮೆಟ್ ದ ಜೋರಿಲಾ ಇನ್ ಅಮೇರಿಕಾ. ಸೊ ಸಿ ಆಸ್ಕಿಂಗ್ ವೈ ಯು ಹ್ಯಾವ್ ಬೀನ್ ಇನ್ ಅಮೇರಿಕಾ? ಡಾನ್ ಗೊಂಜಾಲೋ, several times. The first time I went, I was only 6 years old. Then Donna Laura, you must have gone with the Columbus in one of his caravels. Note. So I have met the person, the writer Jorilla, at first in America. She asked, what is the reason of you are going to America? He says that I have visited so many times. At first he visited America when he was 6 years old. Two questions you have to remember. ಒಂದನೇದು, ಜೋರಿಲನ್ನ ಎಲ್ಲಿ ಆತ ಮೀಟ್ ಆಗಿದ್ದ ಅಂತ ಕೇಳಿದಾಗ ಪ್ರಪ್ರಥಮವಾಗಿ ಎಲ್ಲಿರಿ? ಅಮೆರಿಕಾದಲ್ಲಿ. ಡಾನ್ ಗೊಂಜಾಲೋ ಅಮೆರಿಕಾಗೆ ಎಷ್ಟನೇ ವಯಸ್ಸಿನಲ್ಲಿ ಪ್ರಪ್ರಥಮವಾಗಿ ಹೋಗಿರ್ತಾನೆ? when he was 6 years old. You know that Don Gonzalo and Donna Laura both are going to be laugh. Not quite as bad as that I am old, I admit, but I did not know Ferdinand Isabella. They both laugh. I was also a great friend of Campomore. I met him in Valencia. I am a native of the city. ಈಗ ಒಂದು ಕತೆಗೆ ಒಂದು ತಿರುವು ಬರ್ತದೆ. ಏನು ಅಂತಂದ್ರೆ ಅವ ಹೇಳ್ತಾನೆ, ಇವರೆಲ್ಲ ಜೋರಿಲಾನ ಅಮೆರಿಕ ಭೇಟಿ, ಆದ್ರೆ ಕೆಂಪೋಮೋರ್ನನ್ನ ನಾನು ಮೀಟ್ ಆಗಿರೋದು ಎಲ್ಲಿ ಅಂತಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಅವನು ಎಲ್ಲಿದು? ವೆಲೆನ್ಸಿಯಾದಲ್ಲಿ. ನೆನಪಿಟ್ಟುಕೊಡ್ರಿ, ವೆಲೆನ್ಸಿಯಾ. ಈ ವೆಲೆನ್ಸಿಯಾ ಏನು? ಇಟ್ ಈಸ್ ನೇಟಿವ್ ಸಿಟಿ ಆಫ್ ಡಾನ್ ಗೊಂಜಾಲೋ. ಡಾನ್ ಗೊಂಜಾಲೋನ ನೇಟಿವ್ ಸಿಟಿ ಯಾವುದು ಅಂತ ಕೇಳ್ತಾರೆ ಕ್ವಶನ್. ನೇಟಿವ್ ಸಿಟಿ ಆಫ್ ದ ಡಾನ್ ಗೊಂಜಾಲೋ ಈಸ್ ವೆಲೆನ್ಸಿಯಾ. ವೆಲೆನ್ಸಿಯಾ ಒಂದು ನೇಟಿವ್ ಪ್ಲೇಸ್ ಆಗಿರುತ್ತೆ. ಯು ಆರ್, ಹೌದಾ? ಅವಳಿಗೆ ಆಶ್ಚರ್ಯ ಆಯ್ತು. ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಕತೆ ಇವಾಗ ಟರ್ನ್ ತೆಗೆದುಕೊಳ್ತದೆ. ಡ್ರಾಮಾ ಇಟ್ ಟೇಕ್ಸ್ ಅ ನ್ಯೂ ಟರ್ನ್ ಹಿಯರ್. ಡಾನ್ ಗೊಂಜಾಲೋ ಹೇಳ್ತಾನೆ, I was brought up there and there I spent my early youth. Have you ever visited that city? ನಾನು ಅಲ್ಲೇ ಬೆಳೆದಿರೋದು, ನನ್ನ ಊರದು, ನಾನು ದೊಡ್ಡವಾಗಿರೋದೇ ಅಲ್ಲಿ ಅಂತ ಹೇಳ್ತಾನೆ ಅವನು. ಯಾವುದು? ವೆಲೆನ್ಸಿಯಾದಲ್ಲಿ. ನೀನು ಎಂದಾದ್ರೂ ವೆಲೆನ್ಸಿಯಾಗೆ ಹೋಗಿದ್ದೀಯಾ ಅಂತ ಅವಳಿಗೆ ಪ್ರಶ್ನೆ ಕೇಳಿದಾಗ
ಅವಳು ಹೇಳ್ತಾಳೆ, ನೋಡಿ ಎಷ್ಟು ಹೆಂಗೆ ಕತೆ ಒಂದು ಹಂತಕ್ಕೆ ಬಂದು ತಲುಪ್ತದೆ ಅಂತ. ಎಸ್ ಸೆನೋರಾ, ನಾಟ್ ಫ್ರಮ್ Valencia. There was a villa that he, if it still there, should retain memories of me. I spent several seasons there. It was many years ago. It was near the sea, hidden away among the lemon and the orange trees. They called it, let me see, what did they call it? Maricela. See, Maricela, ಡೊನಾಲೋರಾಳ ನೇಟಿವ್ ಪ್ಲೇಸ್. ವೆಲೆನ್ಸಿಯಾ ಡಾನ್ ಗೊಂಜಾಲೋನ ನೇಟಿವ್ ಸಿಟಿ. ಇವಳು ಅಲ್ಲಿ ವೆಲೆನ್ಸಿಯಾದಿಂದ ಸ್ವಲ್ಪ ದೂರದಲ್ಲಿ ಒಂದು ಮಾರಿಸೆಲಾ ಅಂತ ಊರು ಇರ್ತದೆ. ಅಲ್ಲಿ ಒಂದು ದೊಡ್ಡದಾದಂಥ ಭವ್ಯವಾದಂಥ ಅರಮನೆ ಅಂತ ಇರ್ತದೆ. ಅಲ್ಲಿ ಒಂದು ಸಮುದ್ರದ ದಂಡೆ ಇರ್ತದೆ. ಅಲ್ಲಿ ಅವಳು ಏನ್ ಮಾಡ್ತಿದ್ಲು ಅಂದ್ರೆ ಹಲವಾರು ಋತುಗಳನ್ನ ಅಲ್ಲಿ ಕಳೆದೀನಿ ಅಂತ ತಿಳ್ಕೊಂಡು ಅವಳು ಹೇಳ್ತಾಳೆ. ಸೊ ಇವನಿಗೆ ಮಾರಿಸೆಲಾ ಅಂದ್ಮೇಲೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಆಶ್ಚರ್ಯ ಆಗ್ತಾನೆ. ಏನಾಗುತ್ತೆ ಅಂತ ನೋಡ ಹೇಳ್ತಾನೆ, ಡಾನ್ ಗೊಂಜಾಲೋ ಮಾರಿಸೆಲಾ ನಡುತ್ತಾ ಇರ್ತಾನೆ. ಸ್ಟಾರ್ಟಲ್ಡ್, ನೋ ದಟ್ ಈ ಸ್ಟಾರ್ಟಲ್ ಮಂಬಲಾಗಿ ಮಾತಾಡೋದು, ತೊದಲಾಗಿ ಮಾತಾಡೋದು. ಮಾರಿಸೆಲಾ ಅಂತ ಗಾಬರಿಯಿಂದ ಕೇಳ್ತಾನೆ. ಅವಳು ಹೇಳಿದ್ಲು, ಮಾರಿಸೆಲಾ ಈಸ್ ದ ನೇಮ್ ಫ್ಯಾಮಿಲಿಯರ್ ಟು ಯು. ಡು ಯು ನೋ ಮಾರಿಸೆಲಾ? ಹ್ಯಾವ್ ಯು ವಿಸಿಟೆಡ್ ಮಾರಿಸೆಲಾ? ಸಿ ಆಸ್ಕ್ ಕ್ವಶನ್ ಟು ಹಿಮ್. ನಿನ್ ಗೊತ್ತಾ ಮಾರಿಸೆಲಾ ಅಂತಂದಾಗ ಡಾನ್ ಗೊಂಜಾಲೋ ಹೇಳ್ತಾನೆ, ನೋಡ್ರಿ ಏನು ಅಂದ್ರೆ, ಎಸ್ ಗೊತ್ತು, ವೆರಿ ಫ್ಯಾಮಿಲಿಯರ್, ನನಗೆ ಬಹಳಷ್ಟು ಗೊತ್ತು. ಏನು? ಇಫ್ ಮೈ ಮೆಮರಿ ಸರ್ವ್ಸ್ ಮೀ ರೈಟ್, ಫಾರ್ ವಿ ಫಾರ್ಗೊಟ್ ಆಸ್ ವಿ ಗ್ರೋ ಓಲ್ಡ್. ದೇರ್ ಲಿವ್ಡ್ ಇನ್ ದಟ್ ವಿಲ್ಲಾ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ I have ever seen. I assure you, I have seen many. Let me see. What was her name? Laura Laurent. ಎಷ್ಟು ಹೆಂಗೆ ಹೇಳ್ತಾನೆ ಅಂತಂದ್ರೆ, ನಂದು ಏಜ್ ಆಗಿರೋದು, ಐ ಆಮ್ ಆಲ್ರೆಡಿ ಏಜ್ ಓಲ್ಡ್ ನೌ. ಸೊ ಇಫ್ ಮೈ ಮೆಮರಿ ಸರ್ವ್ಸ್ ಮೀ ಬೆಸ್ಟ್, ನನಗೇನಾದರೂ ನನ್ನ ಜ್ಞಾಪಕ ಶಕ್ತಿ ಚೆನ್ನಾಗಿ ಹೆಲ್ಪ್ ಮಾಡಿತು ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ರಿಮೈಂಡ್ ದೋಸ್ ಥಿಂಗ್ಸ್. ಸೊ ಇನ್ ದಟ್ ಪ್ಯಾಲೇಸ್ ದೇರ್ ಇಸ್ ಅ ಲೇಡಿ ಹೂ ಲಿವ್ಸ್ ದೇರ್ ಅಂಡ್ ಸಿ ವಾಸ್ ವೆರಿ ಬ್ಯೂಟಿಫುಲ್. ಅವಳು ಬಹಳ ಚೆನ್ನಾಗಿದ್ಲು. ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಲೇಡಿ ಇನ್ ಮೈ ಲೈಫ್. ಅವಳಂತ ಸುಂದರವಾದಂಥ ಯುವತಿಯನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ರಿಕಾಲ್ ಹರ್ ನೇಮ್, ಲೌರಾ. He told it to the, recited it 3 times. Then Laura Laurent. ಯಾವಾಗ ಅವಳ ಹೆಸರು ಹೇಳ್ತಾನೆ ಲೌರಾ ಲಾರೆಂಟ್ ಅಂದಮೇಲೆ, ಲೌರಾ ಲಾರೆಂಟ್ ಬೇರೆ ಯಾರಲ್ಲ, ನೆನ್ಪಿಟ್ಕೊಡಿ, ಹೌದು ಡೋನಾ ಲೋರಾಳೆ. ಓಕೆನಾ? ಈ ಲೌರಾ ಲಾರೆಂಟ್ ಅಂದಾಗ ಡೋನಾ ಲೋರಾ ಸ್ಟಾರ್ಟ್ ಅವಳು ನಡೀಲಿಕ್ಕೆ ಲೌರಾ ಲಾರೆಂಟ್ ಹೌದಾ? ಎಸ್, ದೇ ಲುಕ್ ಈಚ್ ಅದರ್. ಓಕೆ, ಒಬ್ರಿಗೊಬ್ರು ಮುಖ ನೋಡಿದ್ರು. ಸ್ವಲ್ಪ ಡೌಟ್ ಬರ್ಲಿಕ್ಕತ್ತು. ಏನು ಅಂದ್ರೆ ಲೌರಾ ಲಾರೆಂಟು ಆಮೇಲೆ ಅವ ಹೇಳಿದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ದೇ ಆರ್ ದ ಲವರ್ಸ್. ಈಗಿರೋದು ಡೋನಾ ಲೋರಾ ಡಾನ್ ಗೊಂಜಾಲೋ ಲವರ್ಸೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದ್ರ ಅವರು ಏಜ್ ಆದ್ಮೇಲೆ ಒಬ್ರಿಗೊಬ್ರು ಗುರುತಿಸಂಗಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅವ್ರು ಹೆಂಗೆ ಡಿವೈಡ್ ಆದ್ರು ಅಂತ ಮುಂದಿನ ಹಂತದಲ್ಲಿ ನಾವು ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಡೋನಾ ಲೋರಾ ರಿಕವರಿಂಗ್ ಹರ್ ಸೆಲ್ಫ್, ಅವಳು ನೀಟಾಗಿ ಕೂತ್ಕೊಂಡು, ನಥಿಂಗ್, ಯು ರಿಮೈಂಡೆಡ್ ಮೀ ಆಫ್ ಮೈ ಬೆಸ್ಟ್ ಫ್ರೆಂಡ್. ಅವಳು ಮತ್ತೆ ನಾನೇ ಲೌರಾ ಲಾರೆಂಟ್ ಅನ್ಬಾರ್ದು ಅಂತ ತಿಳ್ಕೊಂಡು ತನ್ನ ಇಮೋಷನ್ಸ್ ಅನ್ನ ಕಂಟ್ರೋಲ್ ಇಟ್ಕೊಂಡು ಹೇಳ್ತಾಳೆ, ಎಸ್ ಯು ರಿಮೈಂಡೆಡ್ ಮೀ ಮೈ ಫ್ರೆಂಡ್. ನೀನು ನನ್ನ ಫ್ರೆಂಡ್ ನೆನಪು ಮಾಡಿದೀವಿ ನೀನು ಅಂತ ಹೇಳ್ತಾಳೆ. ಸುಮ್ಮನೆ ಹೇಳ್ತಾಳೆ. ಫ್ರೆಂಡ್ ಅಂದರೆ ಅವಳೇ ಅದು, ಅದಕ್ಕೆ ನಾನು ಅಂತ ಅನ್ನೋದಿಲ್ಲ, ಅವಳು ಬದಲಾಗಿ ಫ್ರೆಂಡ್ ಹೆಸರನ್ನು ಹೇಳ್ತಾಳೆ. ಹೌ ಸ್ಟ್ರೇಂಜ್, ಎಷ್ಟು ವಿಚಿತ್ರ ಅಲ್ಲ. ಇಟ್ ಇಸ್ ಸ್ಟ್ರೇಂಜ್ ಸಿ ವಾಸ್ ಕಾಲ್ಡ್ ದ ಸಿಲ್ವರ್ ಮೆಡಲ್. ವಿಚಿತ್ರ ಅಂದ್ರೆ ಅವಳನ್ನು ಏನಂತ ಕರಿತಾ ಇದ್ರಲ್ಲ ಲೊಕ್ಯಾಲಿಟಿ ಒಳಗಡೆ, ಸಿ ವಾಸ್ ಕಾಲ್ಡ್ ಆಸ್ ಅ ಸಿಲ್ವರ್ ಮೆಡಲ್. ನೋಡ್ರಿ, ಹೂ ವಾಸ್ ಸಿಲ್ವರ್ ಮೆಡನ್ ಅಂತ ಕೇಳಿದ್ರೆ ಡೋನಾ ಲೋರಾನ ಏನಂತ ಕರಿತಾ ಇದ್ರು? ಸಿಲ್ವರ್ ಮೆಡನ್ ಅಂತ ಕರೀತಾರೆ. ಅವಳು ಹೇಳ್ತಾಳೆ, ಡಾನ್ ಗೊಂಜಾಲೋ ಹೋದಾನೆ, ಪ್ರಿಸೈಸ್ಲಿ ದ ಸಿಲ್ವರ್ ಮೆಡನ್. ಬೈ ದ ನೇಮ್ ಸಿ ವಾಸ್ ನೋನ್ ಇನ್ ದಟ್ ಲೊಕ್ಯಾಲಿಟಿ. ಐ ಸೀಮ್ ಟು ಸಿ ಹರ್ ಆಸ್ ಇಟ್ she was before me now, as that window with the red roses. Do you remember that window? ನನಗೆ ಬಹಳ ಒಂದೊಂದ್ಸರಿ ಅವಳು ಇನ್ನೂ ಕಣ್ಮುಂದೆ ಬಂದಂಗೆ ಆಗ್ತದೆ. ಅವಳು ನೆನಪು ತೆಗೆದುಕೊಂಡ್ರೆ ನನಗೆ ಭವ್ಯವಾದಂಥ ಅರಮನೆಯ ಮುಂದೆ ಕಿಟಕಿ ಹತ್ರ ಅವಳು ಏನ್ ಮಾಡ್ತಿದ್ಲು ಅಂದ್ರೆ ಕೆಂಪು ಗುಲಾಬಿಗಳನ್ನ ತೆಗೆದುಕೊಳ್ತಾ ಇದ್ಲು. ನಿನಗೆ ಗೊತ್ತಾ ಆ ಮನೆಯಲ್ಲಿ ಒಂದು ಕಿಂಡಿ ಇತ್ತು, ಕಿಟಕಿ ಇತ್ತು, ಕಿಟಕಿ ಬಗ್ಗೆ ನಿನ್ಗೆ ಗೊತ್ತಾ ಅಂತ ತಿಳ್ಕೊಂಡು ಸುಮ್ಮನೆ ಅವಳಿಗೆ ಒಂದು ಪ್ರಶ್ನೆಯನ್ನ ಆತ ತಿಳ್ತಾನೆ. ಈ ಆಸ್ಕ್ ವೆರಿ ರಿವರ್ಸಬಲ್ ಕ್ವಶನ್ಸ್.
ಅವಳು ಹೇಳಿದ್ಲು, ಎಸ್ ಸರ್ ರಿಮೆಂಬರ್ ಇಟ್ ವಾಸ್ ದ ವಿಂಡೋ ಆಫ್ ಹರ್ ರೂಮ್, ಅದು ಅವಳ ಮನೆ ಕಿಡಿಕೆ ಅದ, ನನಗೆ ಗೊತ್ತದ. ಅವಳು ಸಿ ಸ್ಪೆಂಟ್ ಮೆನಿ ಅವರ್ಸ್ ದೇರ್, ಐ ಮೀನ್ ಇನ್ ಮೈ ಡೇ ಆ್ಯಂಡ್ ಇನ್ ಮೈಂಡ್ ಟು. ಅವಳು ಹೇಳಿದ್ಲು, ನಮ್ಮ ಟೈಮ್ದಲ್ಲಿ ಅವಳು ಬಹಳ ಟೈಮ್ ಎಲ್ಲ ಏನು ಕಳೀತಿದ್ಲು ಅಂದರೆ ಅವಳು ಕಿಡಿಕಿಯಲ್ಲೇ ಕಳೀತಾ ಇದ್ಲು ಅಂತಂದಾಗ ಅವಳಿಗೆ ನಾಚಿಕೆ ಬರ್ತದೆ. ಶೈನ್ ಅಂದರೆ ನಾಚ್ಕೊಳ್ತಾಳೆ. ನಾಚಿ ಏನು ಹೇಳ್ತಾಳೆ, ಹೌದು ನನ್ನ ಟೈಮ್ನಲ್ಲೇನೋ ಹಾಗೇನೆ ಅಂತ ಹೇಳ್ತಾಳೆ. ಅಂದರೆ ಅವಳಿಗೆ ನಾಚಿಕೆ ಬರ್ಲಿಕ್ಕೆ ಅಂತಂದರೆ ಸಿ ಈಸ್ ಲವರ್ ಲಾರೆಂಟ್. ಹೇಳೋದಿಲ್ಲ ಅವಳು, ನಾನೇ ಅಂತ ಹೇಳೋದಿಲ್ಲ. ಇಲ್ಲಿ ನೋಡಿ ಡಾನ್ ಗೊಂಜಾಲೊ ಹೇಳ್ತಾನೆ, ಸಿ ವಾಸ್ ಐಡಿಯಲ್. ಹೆಂಗಿದ್ಲು ಅಂದರೆ ಫೇರ್ ಆಸ್ ಅ ಲಿಲ್ಲಿ. ಅವಳು ನೋಡಿದರೆ ಲಿಲ್ಲಿ ಹೂ ನೋಡಿದಂಗೆ ಅಷ್ಟು ಚೆನ್ನಾಗಿದೆ. ಜಟ್ ಬ್ಲ್ಯಾಕ್ ಹೇರ್, ಉದ್ದನೆ ಆದಂಥ ಕೂದಲು, ಬ್ಲ್ಯಾಕ್ ಐಸ್, ಕಪ್ಪನೆ ಕಣ್ಣುಗಳು. ಹೆಂಗೆ ವರ್ಣನೆ ಮಾಡ್ತಾನೆ, ವಿತ್ ಅನ್ ಅನ್ಕಾಮನ್ಲಿ ಸ್ವೀಟ್ ಎಕ್ಸ್ಪ್ರೆಷನ್. ಅವಳನ್ನು ಬಹಳ ಒಂದು ಎಕ್ಸ್ಪ್ರೆಷನ್ ಮಾಡಬೇಕಾಗಿತ್ತು ಅಂದರೆ ಒಂದು ಮಧುರತೆ ಇರ್ತದೆ, ಮಾಧುರ್ಯತೆ ತುಂಬಿರ್ತದೆ. ಸಿ ಸೀಮ್ ಟು ಕ್ಯಾಸ್ಟ್ ರೇಡಿಯನ್ಸ್ ವೆರೆವರ್ ಸಿ ವಾಸ್. ಅವಳು ಎಲ್ಲೇ ಹೋದರೂ ಅವಳು ಸುತ್ತಮುತ್ತಲು ಬೆಳಕು ಬೀಳ್ತದೆ, ಅಷ್ಟು ಸೌಂದರ್ಯವತಿ ಅವಳು. ಹರ್ ಫಿಗರ್ ವಾಸ್ ಬ್ಯೂಟಿಫುಲ್, ಪರ್ಫೆಕ್ಟ್. ವಾಟ್ ಫಾರ್ಮ್ಸ್ ಆಫ್ ಸಾವರೆನ್ ಬ್ಯೂಟಿ ಗಾಡ್ ಮಾಡೆಲ್ಸ್ ಇನ್ ಹ್ಯೂಮನ್ ಕ್ಲೇ, ಸಿ ವಾಸ್ ಅ ಡ್ರೀಮ್. ದೇವರು ಬಹಳ ಸಮಯ ತೆಗೆದುಕೊಂಡು ಒಂದು ಸುಂದರವಾದಂಥ ಮಣ್ಣಿನ ಗೊಂಬೆಯನ್ನು ಹೆಂಗೆ ರಚನೆ ಮಾಡಿರ್ತಾನಲ್ಲೋ ಅಷ್ಟು ಸುಂದರತೆ ಯಾರ ಹತ್ರ ಇತ್ತು ಅಂದರೆ ಲೌರಾ ಲಾರೆಂಟ್ ಅಥವಾ ಡೋನಾ ಲೌರಾ ಹತ್ರ ಇತ್ತು ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿತ್ತು. ನಾನು ಅಂಥವಳನ್ನು ನಾನು ಇವನ್ ಐ ಕೆನಾಟ್ ಸಿ ಇಟ್ ಇಸ್ ಇನ್ ಡ್ರೀಮ್. ಕನಸಿನಲ್ಲೂ ನೋಡ್ಲಿಕ್ಕಿಲ್ಲ, ಅಂಥ ಸೌಂದರ್ಯವತಿ. ಅವಳೊಂದು ಕನಸಾಗ್ಬಿಟ್ಲು. ಸಿ ವಾಸ್ ಅ ಡ್ರೀಮ್ ನಾವು. ಈಗ ಅವಳು ನನ್ನ ಪಾಲಿಗೆ ಕನಸವಳು ಅಂತ ಹೇಳ್ತಾನೆ. ಡೊನಾಲ್ಡ್ ಅವರ ಅಸೈಡ್ ಮನಸ್ಸಿನಾಗ ಒಂದು ಮಾತು ಇರ್ತಾಳೆ, ಏನು ಅಂದರೆ, ಇಫ್ ಯು ಬಟ್ ನ್ಯೂ ದ ಡ್ರೀಮ್ ವಾಸ್ ನೌ ಯುವರ್ ಸೈಡ್, ಯು ವುಡ್ ರಿಯಲೈಸ್ ವಾಟ್ ಡ್ರೀಮ್ಸ್ ಕಮ್ ಟು. ಸಿ ವಾಸ್ ವೆರಿ ಅನ್ಫಾರ್ಚುನೇಟ್, ಹ್ಯಾಡ್ ಅ ಸ್ಯಾಡ್ ಲವ್ ಅಫೇರ್. ಮನಸ್ಸಿನಾಗ ಅಂತಾಳೆ, ಏಪ ನಿನ್ನ ಕನಸು ಏನಿತ್ತಲೋ ಈ ಕನಸು ನಿನ್ನ ಭಾಷೆನೂ ಕೂತದ ಈಗ ಅನ್ಲಕ್ಕೆ. ಅಂದ್ರೆ ಹೇಳೋದಿಲ್ಲ ಅವಳು, ಈಗ ನಿನ್ನ ಕನಸು ಮುಂದೆ ಕೂತದ. ಈಗ ನೀನು ನಾನು ನೋಡಿದಿ ಅಂದ್ರೆ ಗಾಬರಿಕ್ಕಿ ಅನ್ಲಕ್ಕೆ. ಯಾಕಂದ್ರೆ ಬಿಕಾಸ್ ನಾವು ಐ ಆಮ್ ದ ಓಲ್ಡ್. ಮತ್ತೆ ಜೋರಾಗಿ ಹೇಳ್ತಾಳೆ, ಏನು ಮತ್ತೆ ಮನಸ್ಸಿನಾಗ ಅಂದ್ ಮಾತು. ಆಮೇಲೆ ನೆಕ್ಸ್ಟ್ ಹೇಳ್ತಾಳೆ ಜೋರ, ಏನು ಅಂದ್ರೆ, ಈ ಅವ್ರಿಬ್ಬರದು ಬಹಳ ಅಂದ್ರೆ ಬಹಳ ಸ್ಯಾಡ್ ಲವ್ ಸ್ಟೋರಿ, ದುಃಖದ ಏನಪ್ಪ ಅಂದ್ರೆ ಪ್ರೇಮ ಕಥೆ ಇತ್ತು ಅವ್ರದ್ದು ಅಂತ ಅವಳು ಹೇಳಿದ್ಲು. ಯು ನೋ ದಟ್ ಡಾನ್ ಗೊಂಜಾಲೊ ವೆರಿ ಸ್ಯಾಡ್, ಭಾಳ ಕೆಟ್ಟದೈತೆ. ಇಬ್ರು ಒಬ್ರಿಗೊಬ್ರ ಮುಖ ನೋಡ್ತಾರೆ. ಡೊನಾಲ್ಡ್ ಅವರ ಕೇಳ್ತಾರೆ, ಡು ಯು ಹಿಯರ್ ಆಫ್ ಇಟ್, ಹೇಳ್ತೇನೆ ನೀನು ಅಂತ ತಿಳ್ಕೊಂಡು ಅವನಿಗೆ ಕೇಳಿದಾಗ ಡಾನ್ ಗೊಂಜಾಲೊ ಎಸ್ ನಾನು ಹೇಳ್ತೀನಿ ಅಂತ ತಿಳ್ಕೊಂಡು ಅವಳಿಗೆ ಕಥೆಯನ್ನು ಹೇಳಲಿಕ್ಕೆ ಆತ ಹೋಗ್ತಾನೆ. ಸೊ ಟೆಲ್ ದ ಸ್ಟೋರಿ ಹಿಯರ್. ದ ವೇಸ್ ಆಫ್ ಪ್ರೊವಿಡೆನ್ಸ್ ಆರ್ ಸ್ಟ್ರೇಂಜ್. ಯು ನೋ ದಟ್ ಲೌರಾ ಹೇಳ್ತಾಳೆ, ಡೊನಾಲ್ಡ್ ಅಸೈಡ್ ಮನಸ್ಸಿನ ಹೇಳ್ತಾಳೆ, ಗೊಂಜಾಲೊ ನೀನೇ ಗೊಂಜಾಲದಿ ಕತೆ ಹೇಳು ಅನ್ಲಕ್ಕೆ. ನೋ ದಟ್ ಸಿ ಅಂಡರ್ಸ್ಟುಡ್ ಹಿ ಈಸ್ ದ ಗೊಂಜಾಲೊ. ಬಹಳ ಸ್ಟ್ರೇಂಜ್ ಅದು, ವಿಚಿತ್ರ ಅದ ಅಂತ ತಿಳ್ಕೊಂಡು ಅಂದಮೇಲೆ ಮನಸ್ಸಿನ ಗೊಂಜಾಲೊ ಅಂತ ಅಂದು ಡಾನ್ ಗೊಂಜಾಲೊ ತಾನೆ ದ ಗ್ಯಾಲೆಂಟ್ ಲವರ್ ಇನ್ ದ ಸೇಮ್ ಅಫೇರ್. ಏನಪ್ಪ ಅಂತಂದ್ರೆ ಅವ ಅವಳನ್ನು ಬಹಳ ಚೆನ್ನಾಗಿ ಬಹಳಷ್ಟು ಏನಪ್ಪ ಅಂದ್ರೆ ಆಳವಾಗಿ ಪ್ರೀತಿ ಮಾಡ್ತಿದ್ದ. ಅವನ ಹೆಸರು ಗ್ಯಾಲೆಂಟ್ ಲವರ್ ಅಂತ ಅತ್ತ ಹೆಸರನ್ನ ಕೊಡ್ತಾನೆ, ಬೇರೆ ಯಾರು ಅಲ್ಲ ನೋಡ್ರಿ. ಮುಂದೆ ಹೇಳ್ತಾನೆ, ಹೋ ದ ಡಿವಿಲ್, ಯಾವ ಒಬ್ಬನೇ ಅಲ್ಲ, ಅವಳು ಅವನನ್ನ ಪ್ರೀತಿ ಮಾಡ್ತಾ ಇದ್ಲು ಅಂತ ತಿಳ್ಕೊಂಡು ಡೊನಾಲ್ಡ್ ಅವರ ಅವನಿಗೆ ಹೇಳ್ತಾರೆ. ಡಾನ್ ಗೊಂಜಾಲೊ ಪ್ರಿಸೈಸ್ಲಿ ದ ಡಿವಿಲ್, ದ ಗ್ಯಾಲೆಂಟ್ ಲವರ್ ವಾಸ್ ಮೈ ಕಸಿನ್ ಆಫ್ ಹೂಮ್ ಐ ವಾಸ್ ವೆರಿ ಫಾಂಡ್. ಗ್ಯಾಲೆಂಟ್ ಲವರ್ ಬೇರೆ ಯಾರು ಅಲ್ಲವ, ನನ್ನ ಕಸಿನ್ ಅದಾನ ಅಂತ ತಸ್ತೂರು ಹೇಳ. ಇಲ್ಲಿ ಗ್ಯಾಲೆಂಟ್ ಲವರ್ ಅಂದ್ರೆ ಡಾನ್ ಗೊಂಜಾಲೊ ತಗೊಳ್ರಿ. ಈಗ ಅಲ್ಲೇನು ಲೌರಾ ಲಾರೆಂಟು ಅಥವಾ ಏನೋ ಏನಪ್ಪಾ ಅಂತಂದ್ರೆ ಸಿಲ್ವರ್ ಮೇಡನ್ ಅಂತಂದ್ರೆ ಯಾರು ಅವಳು, ಡೊನಾಲ್ಡ್ ಅವರ. ಅಂದ್ರೆ ಇವ್ರಿಬ್ಬರೇ ಆಯ್ತು, ಇಬ್ಬರೇ ತಮ್ಮದೇ ಪ್ರೀತಿ ಅದು. ಆ ಪ್ರೀತಿಯನ್ನ ಅವ್ರು ಬೇರೆ ಬೇರೆಯವರ ಹೆಸರಿನಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಡೊನಾಲ್ಡ್ ಅವ್ರು ಹೇಳ್ತಾರೆ, ಹೋ ಎಸ್ ಅ ಕಸಿನ್ ಮೈ ಫ್ರೆಂಡ್ ಟೋಲ್ಡ್ ಮೀ ಇನ್ ಒನ್ ಆಫ್ ಅವರ್ ಲೆಟರ್ಸ್ ದ ಸ್ಟೋರಿ ಆಫ್ ದಟ್ ಅಫೇರ್ ವಿಚ್ ವಾಸ್ ಟ್ರೂಲಿ ರೊಮ್ಯಾಂಟಿಕ್. He, your cousin, passed by on horseback every morning down the rose path under her window and tossed up to her balcony a bouquet of flowers which she caught. ನಿಮ್ಮ ಕಸಿನ್ ಅದಾನಲ್ಲ, ಅವಳು ನನ್ನ ಗೆಳತಿ ನಾನು ಒಂದು ಲೆಟರ್ನಾಗ ಹೇಳಿದ್ಲಿ ಏನಂದ್ರೆ, ಆತ ಅವಳನ್ನು ಬಹಳ ಪ್ರೀತಿ ಮಾಡ್ತಾನೆ, ಒಪ್ಕೊಂಡ್ಲು. ಆದ್ರೆ ಅವ್ನು ಪ್ರತಿದಿನಾನು ಏನಪ್ಪಾ ಅಂದ್ರೆ ಕುದುರೆ ಮೇಲೆ ಏನಪ್ಪಾ ಅಂದ್ರೆ ಹೋಗ್ತಾ ಇದ್ದ.
ಹೋಗುವಾಗ ಬೆಳಗಿನ ಸಮಯದ ಏನ್ ಮಾಡ್ತಾ ಇದ್ದಾರೆ, ಅವಳು ಕಿಟಕಿ ಹತ್ರ ಕಾಯ್ತಾ ಇದ್ಲು. ಅವಾಗ ಅಲ್ಲೇ ಗಾರ್ಡನ್ ಅಲ್ಲಿ ಇರುವಂತ ಕೆಂಪು ಏನಪ್ಪಾ ಗುಲಾಬಿಯನ್ನ ಅವ ಆ ಕಿಟಕಿ ಮೂಲಕ ಅವಳಿಗೆ ಕೊಡ್ತಾ ಇದ್ದ. ಆ ರೀತಿಯಾಗಿ ಅವರು ತಮ್ಮ ಪ್ರೀತಿಯ ಸಂದೇಶವನ್ನ ಅವರು ಹಂಚ್ಕೋತಾ ಇದ್ರು ಅಂತ ತಿಳ್ಕೊಂಡು ಅವಳು ಅವನಿಗೆ ಹೇಳ್ತಾಳೆ. ಅವಾಗ ಏನಾಗುತ್ತೆ ನೋಡಿ, ಡಾನ್ ಗೊಂಜಾಲ್ ಹೇಳ್ದ ಏನು, ಅಂಡ್ ಲೇಟರ್ ಇನ್ ದ ಆಫ್ಟರ್ನೂನ್ ದ ಗ್ಯಾಲೆಂಟ್ horseman would return by the same path and catch the bouquet of flowers he would toss him. Am I right? ಇಷ್ಟ ಗೊತ್ತ, ಮುಂದೆ ನಿಮ್ಗೆ ಗೊತ್ತಿರ್ಬೋದಲ್ಲ ಏನು, ಮಧ್ಯಾಹ್ನ ನನ್ನ ಕಸಿನ್ ಬರ್ತಾ ಇದ್ದ ಗ್ಯಾಲೆಂಟ್ ಲವರ್ ಕುದುರೆ ಮೇಲೆ ವಾಪಸ್ ಅದೇ ಇದ್ದಾರಿಂದ ಅಷ್ಟರೊಳಗಡೆ ಮಧ್ಯಾಹ್ನ ಬರೋ ಟೈಮ್ಗೆ ಏನ್ ಮಾಡ್ತಾ ಇದ್ಲು ಅವಳು, ಯಾರು ಲೋರಾ ಲೋರೆಂಟ್ ಅಥವಾ ಸಿಲ್ವರ್ ಮೇಡನ್, ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ ಗುಲಾಬಿ ಹೂವನ್ನ ವಾಪಸ್ ಯಾರಿಗೆ ಕೊಡ್ತಾ ಇದ್ಲದು, ಡಾನ್ ಗೊಂಜಾಲ ಕೊಡ್ತಾ ಇದ್ಲು, ಗ್ಯಾಲೆಂಟ್ ಲವರ್ ಕೊಡ್ತಾ. ಈ ರೀತಿ ಅವ್ರ ಒಬ್ರಿಗೊಬ್ರು ಏನ್ ಮಾಡ್ತಾ ಇದ್ರು, ಪ್ರೀತಿಯನ್ನ ಹಂಚ್ಕೋತಿದ್ರು. ಹೌದಾ ಇಲ್ಲೋ ಮತ್ತೆ ಅವಳಿಗೆ ಪ್ರಶ್ನೆ ಮಾಡ್ತಾರೆ. ಡೊನಾಲ್ಡ್, ಎಸ್, ದೇ ವಾಂಟೆಡ್ ಟು ಮ್ಯಾರಿ ಹರ್ ಟು ಅ ಮರ್ಚೆಂಟ್ whom she would not have. ಆದರೆ ಅವ್ರ ಪಾಲಕರು, ತಂದೆ ತಾಯಿಗಳು ಯಾರಿಗೆ ಮದುವೆ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ರು ಅಂದ್ರೆ ಮರ್ಚೆಂಟ್, ಒಬ್ಬ ವ್ಯಾಪಾರಿ ಜೊತೆ ಮದುವೆ ಮಾಡ್ಕೊಡ್ಲಿಕ್ಕೆ ಮಾತಾಡಿದ್ರು ಅಂತ ತಿಳ್ಕೊಂಡು ಡೊನಾಲ್ಡ್ ಅವರ ನೆನಪಿಸ್ತಾಳೆ. ಅದಕ್ಕೆ ಹೇಳ್ತಾನೆ ಡಾನ್ ಗೊಂಜಾಲ್, ಒನ್ ನೈಟ್, ಒಂದ್ ರಾತ್ರಿ ಏನಾಗುತ್ತೆ, when my cousin waited under her window to hear her song, this other person presented himself unexpectedly. ಆದ್ರೆ ಏನ್ ಮಾಡೋದು, ಒಂದು ದಿನ ನನ್ನ ಕಸಿನ್ ಅವಳು ಹಾಡ 21 Friday. We are going to continue the lesson a sunny morning. In previous class we know how did both Donna Laura and Don Gonzalo sacrifice themselves by telling the false story. ನಮ್ಗೆ ಗೊತ್ತದ, ಕಟ್ಟುಕತೆಯನ್ನ ಹೇಳುವ ಮೂಲಕ ಇಬ್ಬರು ತಮ್ಮ ತಮ್ಮ ಏನಪ್ಪಾ ಅಂದ್ರ ಸಾವನ್ನ ಹೇಗೆ ಸತ್ರು ಅನ್ನೋದನ್ನ ಅವರು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಅನ್ನ ಮಾಡ್ಕೋತಾರೆ. ಡಾನ್ ಗೊಂಜಾಲೋ ಏನ್ ಮಾಡ್ದ, ಆ ಊರನ್ನ ಬಿಟ್ಟು ಏನಪ್ಪಾ ಅಂದ್ರ ಮತ್ತೆ ಮ್ಯಾಡ್ರಿಡ್ಗೆ ಬಂತಾನೆ. ಆಮೇಲೆ ಒಂದು ಆರ್ಮಿ, ಫ್ರೆಂಚ್ ಆರ್ಮಿ ಸೇರ್ಕೊಂತಾನೆ. ಆಫ್ರಿಕಾ ಯುದ್ಧದಲ್ಲಿ ಏನಾಯ್ತು, ಆ ವ್ಯಕ್ತಿ ಸತ್ ಹೋಗ್ತಾನೆ ಮತ್ತು ಲವ್ರ ಅಂತ ಸತ್ ಹೋದ ಅಂತ ಅವ ಅವಳಿಗೆ ಹೇಳ್ತಾನೆ. ಇನ್ನೊಂದು ಕಡೆ ನಾವು ಏನ್ ನೋಡ್ತೀವಿ, ಡೊನಾಲ್ಡ್ ಅವ್ರ ಏನ್ ಮಾಡ್ತಾಳೆ ಅಂದ್ರೆ ಅವನ ನೆನಪಿನಲ್ಲೇ ಏನಪ್ಪಾ ಅಂದ್ರ ಅದೇ ಬೀಚಿಗೆ ಹೋಗ್ತಾಳೆ. ಯಾವ ಬೀಚ್ ಏನಪ್ಪಾ ಅಂದ್ರೆ ಅವರಿಬ್ಬರನ್ನ ದೂರ ಮಾಡಿತ್ತಲ್ಲೋ ಅಲ್ಲಿ ಉಸುಕಿನ ಮೇಲೆ ಆ ವ್ಯಕ್ತಿಯನ್ನ ಹೆಸರನ್ನ ಬರೀತಾಳೆ. ವ್ಯಕ್ತಿ ಹೆಸರನ್ನ ಬರೋದು ಏನ್ ಮಾಡ್ತಾಳೆ ಅಂದ್ರೆ ಅವಳು ಅದೇ ಅಲೆ ಒಳಗಡೆ, ಸಮುದ್ರ ಅಲೆ ಒಳಗಡೆ ಏನಪ್ಪಾ ಅಂದ್ರ ಅವಳನ್ನ ಕರೆದುಕೊಂಡು ಹೋಗ್ತದ. ಕರೆದುಕೊಂಡು ಹೋಗಿ ಅವಳು ಸತ್ಲು ಅನ್ನುವಂಥ ವಿಚಾರವನ್ನ ಅವಳು ಈ ವಿಚಾರನ ಅವನ ಮುಂದೆ ಮಂಡಿಸ್ತಾಳೆ. ಆದ್ರೆ ಇಬ್ರು ಗೊತ್ತದ ಎರಡು ಕಟ್ಟುಕತೆ ಅಂತೇಳಿ ಅರ್ಥ ಆಗುತ್ತದೆ. ದೇ ಆರ್ ಟೆಲಿಂಗ್ ದ ಫಾಲ್ಸ್. ಓಕೆ, ನಾವು ಕಂಟಿನ್ಯೂ ಹಿಯರ್ ಇನ್ ದ ಮೈಂಡ್. ಡೊನಾಲ್ಡ್ ಅವರು ತನ್ನ ಮನಸ್ಸಿನಲ್ಲಿ ಒಂದು ಮಾತನ್ನ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂದ್ರೆ ಮನಸ್ಸೊಳಗಡೆ, ಐ ವಿಲ್ ನಾಟ್ ಟೆಲ್ ಹಿಮ್ ದಟ್ ಐ ಮ್ಯಾರಿಡ್ 2 years ಲೇಟರ್. ಅವನಿಗೆ ನಾ ಹೇಳಂಗಿಲ್ಲ ಏನು ಅಂತಂದ್ರೆ, ಆ ಡೊನಾಲ್ಡ್ ಅವರ ಏನಪ್ಪಾ ಅಂದ್ರೆ ಆ ವ್ಯಕ್ತಿಯನ್ನ 2 ವರ್ಷದಾಗ ಮರೆತು ಬಿಡ್ತಾಳೆ. ಮರೆತು ಏನ್ ಮಾಡಿದ್ಲು ಅವಳು, ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆ ಆದ್ಲು. ಈಗೇನು ಅವಳು ಹೇಳ್ತಾಳೆ, ಮನಸ್ಸಿನ ಅಂತ ಹೇಳಂಗಿಲ್ಲ ಓಪನ್ ಆಗಿ ಅವಳು ಹೇಳ್ತಾಳೆ. ಸೊ ಶಿ ಕ್ಯಾನಾಟ್ ಟೆಲ್ ದಟ್ ಐ ಆಮ್ ದ ಲೋರಾ ಲಾರೆಂಟ್, ಐ ಆಮ್ ದ ಸಿಲ್ವರ್ ಮೇಡನ್ ಹೂ ಮ್ಯಾರಿಡ್ ಆಫ್ಟರ್ ದ 2 years. 2 ವರ್ಷ ಕಳೆದು ಹೋದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರ, ನನ್ನನ್ನ ಮದುವೆ, ನಾನು ಬೇರೆದವ್ರನ್ನ ಮದುವೆ ಆಗೀನಿ ಅನ್ನೋಂಥ ವಿಚಾರವನ್ನ ನಾನು ಅವನಿಗೆ ಹೇಳಬಾರ್ದು ಅಂತ ತಿಳ್ಕೊಂಡು ಅವಳು ತನ್ನ ಮದುವೆ ಆಗಿರೋ ಗುಟ್ಟನ್ನ ಮುಚ್ಚಿರ್ತಾರೆ. ನೋಡ್ರಿ, ಇಬ್ರು ನಾವು ಅನ್ಕೊಂಡಿದ್ದೇವೆ ಏನೋ ಇವ್ರು ಪ್ರೀತಿ ಅದ ಅಂತೇಳಿ, ಆದ್ರೆ ಆ ರೀತಿ ಆಗಿಲ್ಲ. ಅವಳು ಇನ್ನೊಬ್ಬನನ್ನ ಮದುವೆ ಆಗಿಬಿಟ್ಟಾಳೆ. ಈ ಮಹಾಶಯ ನೋಡಿದ್ರೆ ಡಾನ್ ಗೊಂಜಾಲೋ ಹೆಂಗದ, ಡಾನ್ ಗೊಂಜಾಲೋ ಟೋಲ್ಡ್ ಹಿಮ್ಸೆಲ್ಫ್ ಇನ್ ಮೈಂಡ್. ಅವನು ಮನಸ್ಸಿನಾಗ ಅನ್ಕೊಂಡ ಏನಂತಂದ್ರ, ಇನ್ 3 months ಏನವ ಊರ್ ಬಿಟ್ಟು ಏನು ಹೋಗಿದ್ದಿಲ್ಲ, ಬರೇ 3 ತಿಂಗಳದಾಗ ಐ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಬ್ಯಾಲೆ ಡ್ಯಾನ್ಸರ್. ಒಬ್ಳು ಬ್ಯಾಲೆ ಡ್ಯಾನ್ಸರ್ ಜೊತೆ ಓಡಿ ಹೋಗಿರ್ತಾನೆ. ಎಷ್ಟು ದಿನದಾಗ್ರಿ, 3 ತಿಂಗಳು. ಇದಕ್ಕೆ ಪಾಡ್. ಅವ್ನ ನೆನಪಿನ 2 ವರ್ಷ ಆದ್ರೂ ವೇಟ್ ಇದ್ಲು. 2 ವರ್ಷದ ನಂತರ ಇನ್ನೊಬ್ಬನ ಮದುವೆ ಹಾಕಳಿಕೆ. ಆದ್ರೆ ಈ ಪುಣ್ಯಾತ್ಮ ಏನ್ ಮಾಡ್ಯಾನ, ಬರೀ ಕೇವಲ 3 ತಿಂಗಳದಾಗ ಒಬ್ಬಳು ಬೆಲ್ಲೆ ಡ್ಯಾನ್ಸರ್ ಜೊತೆ ಏನ್ ಮಾಡಿರ್ತಾನ ಅಂತ ಓಡಿ ಹೋಗಿರ್ತಾನ. ಆ ಓಡಿ ಹೋಗಿರೋಂಥ ವಿಚಾರವನ್ನ ಅವಳ ಮುಂದೆ ಹೇಳೋದಿಲ್ಲ. ಅಂದ್ರೆ ಇಬ್ರು ತಮ್ಮ ತಮ್ಮ ತಪ್ಪುಗಳನ್ನ ಇಲ್ಲಿ ಮುಚ್ಚಿಡ್ತಾ ಹೋಗ್ತಾರೆ. ಡೊನಾಲ್ಡ್ ಅವರ ಅಂದ್ಲು, ಫೇಟ್ ಇಸ್ ಕ್ಯೂರಿಯಸ್, ಹಣೆ ಬರ ಬಹಳಷ್ಟು ವಿಚಿತ್ರ ಅಲ್ಲ ಅಂತಂದ್ರು. ಹಿಯರ್ ಆರ್ ಯು ಅಂಡ್ ಐ, ಇಲ್ಲಿ ನೀ ಅದಿ ಮತ್ತೆ ನಾನು ಅದೇನಿ, ಕಂಪ್ಲೀಟ್ ಸ್ಟ್ರೇಂಜರ್ಸ್, ಸಂಪೂರ್ಣವಾಗಿ ನಾವಿಬ್ರು ಅಪರಿಚಿತರು, ಮೆಟ್ ಬೈ ಚಾನ್ಸ್,
ಏನೋ ಆಕಸ್ಮಿಕವಾಗಿ ನಾವು ಇಬ್ಬರು ಇಲ್ಲಿ ಕೂಡ್ಕೊಂಡಿದ್ದೇವೆ. ಡಿಸ್ಕಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಎಗೋ, ವಿ ಹ್ಯಾವ್ ಬೀನ್ ಕನ್ವರ್ಸಿಂಗ್ ಆಸ್ ಇಫ್ ವಿ ವೇರ್ ಓಲ್ಡ್ ಫ್ರೆಂಡ್ಸ್. ನಾವು ಏನೋ ಬಹಳ ಹಳೇ ಗೆಳತಿಯರಿದ್ದಂಗೆ ನಮ್ಮ ಇಬ್ಬರು ಸ್ನೇಹಿತರು ಏನಪ್ಪಾ ಅಂತಂದ್ರೆ ರೊಮ್ಯಾನ್ಸ್ ಬಗ್ಗೆ ನಾವು ಈಗ ಮಾತಾಡ್ಕೋತ ಕೂತೇವಿ ಅಂಥೇಳಿ ಅನ್ಸಂಗಿಲ್ಲ ನಿನಗಂತ ಅನ್ಲಿಕ್ಕೆ. ನೋಡಿ ಹೌ ದೇ ಆರ್ ಟೆಲಿಂಗ್, that she is coming to that point, indirectly she is coming to the point, means no doubt I am the Laura Laurent and you are the Don Gonzalo. She understood what is the actually both they are. Don Gonzalo ನು ಹೇಳ್ತಾನೆ, yes it is curious, ಹೌದು ಇದು ವಿಚಿತ್ರ ಏನಂದ್ರೆ ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕನ್ವರ್ಸೇಷನ್. ನೋಡು ಹೆಂಗೆ ನಮ್ಮ ಕನ್ವರ್ಸೇಷನ್ ಸ್ಟಾರ್ಟ್ ಆಗಿತ್ತು. ಅವರ್ ಕನ್ವರ್ಸೇಷನ್ ಸ್ಟಾರ್ಟೆಡ್ ಅಟ್ ದ ಬಿಗಿನಿಂಗ್ ವಿತ್ ಅ ಕ್ವಾರಲ್. ಇಬ್ಬರು ಮಾತುಕತೆ ಮೊದಲಿಗೆ ಹೆಂಗಾಯ್ತು, ನಮ್ದು ಇಬ್ಬರು ಮಧ್ಯದಲ್ಲಿ ಜಗಳದಿಂದ ಆರಂಭ ಆಗ್ತದೆ. ದೆನ್ ಲೇಟರ್ ಆನ್ ಮತ್ತೆ ಕೆಲವು ಸಮಯ ಆದ್ಮೇಲೆ ಏನಾಗುತ್ತದೋ, ವಿ ಬಿಕಮ್ ದ ಫ್ರೆಂಡ್ ಅಂಡ್ ವಿ ಆರ್ ಬಿಕಮ್ ದ ವೆರಿ ಕ್ಲೋಸ್ ಅಂಡ್ ವಿ ಆರ್ ಡಿಸ್ಕಸಿಂಗ್ ವೆರಿ ಫ್ರೀಲಿ. ಈಗ ನಾವೆಷ್ಟು ಫ್ರೀ ಆಗಿ ಡಿಸ್ಕಷನ್ ಮಾಡಕತ್ತೀವಿ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ಸಂಬಂಧ ಹೆಂಗಿತ್ತು, ಎಷ್ಟು ವಿಚಿತ್ರ ಅಲ್ಲ ಸಮಯ ಅನ್ನೋದನ್ನ ಇಲ್ಲಿ ಡಾನ್ ಗೊಂಜಾಲೋ ಆ ಸಮಯದ ಪರಿಕಲ್ಪನೆಯನ್ನು ಅವಳಿಗೆ ಮೂಡಿಸ್ತಾನೆ. ಅವಾಗ ಅವಳು ಹೇಳ್ತಾಳೆ, ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್. ನೀ ನನ್ನ ಬರ್ಡ್ಸ್ ಅನ್ನ ನೀನೇನ್ ಮಾಡಿ ಹಾಳು ಹಚ್ಚಿ, ಅವು ಓಡಿ ಹೋಗೋಣ ನನಗೆ ಸಿಟ್ಟು ಬಂತು ಅನ್ಲಿಕ್ಕೆ. ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್. ನೀನೇನಾದ್ರೂ ಬರ್ಡ್ಸ್ ಅನ್ನ ಸ್ಕೇರ್ ಮಾಡಿರ್ಲಿಲ್ಲ ಅಂದ್ರೆ, ಅವುಗಳನ್ನ ಹಾರಿಸ್ಲಿಲ್ಲ ಅಂದ್ರೆ, ಅವುಗಳಿಗೆ ತೊಂದರೆ ಕೊಟ್ಟಿರ್ಲಿಲ್ಲ ಅಂದ್ರೆ, ನಾನು ಅಷ್ಟು ನಿನ್ನ ಜೊತೆ ಎರೋಗಂಟಾಗಿ ಮಾತಾಡ್ತಿದ್ದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್ ವಿತ್ ದಟ್ ಕೈಂಡ್ ಆಫ್ ದ ರಫ್. ಓಕೆ, ಈಸ್ ನಾಟ್ ಡಮ್. ಐ ವಾಸ್ ಅನ್ರೀಸನೇಬಲ್ ಪರ್ಹ್ಯಾಪ್ಸ್. ಇದು ನೋಡ, ನಾನು ಅದಕ್ಕೆ ಕಾರಣ ಅಲ್ಲ. ಐ ಆಮ್ ನಾಟ್ ದ ರೀಸನ್ ಫಾರ್ ದಟ್. ಇಟ್ಸ್ ಹ್ಯಾಪನ್ ಬೈ ಚಾನ್ಸ್. Because he agreed that because I cannot move properly. ಅವನಿಗೆ ಸರಿಯಾಗಿ ಸ್ವಂತವಾಗಿ ನಡೆಯಕ್ಕೆ ಬರಂಗಿಲ್ಲ. ಜುವಾನಿಟು ಹೆಂಗೆ ಕರ್ಕೊಂಡು ಹೋಗ್ತಾನಲ್ಲೋ ಅದೇ ವೇದಲ್ಲಿ ಯಾರು ಹೋಗ್ಬೇಕಾಗತ್ತಿಲ್ಲಿ, ಡಾನ್ ಗೊಂಜಾಲ್ ಹೋಗ್ಬೇಕು. ಯಾಕಂದ್ರೆ ಅವ ಕಾಲು ಎಳ್ಕೋತ ಹೋಗ್ತಿರ್ತಾನೆ. ಅಷ್ಟು ಕಾಲೆಲ್ಲ ಏನಾಗುತ್ತೆ, ಸ್ಟಿಫ್ನೆಸ್ ಇರ್ತದೆ, ಪವರ್ ಇರಂಗಿಲ್ಲ. ಅದಕ್ಕೆ ಐ ಆಮ್ ಅನ್ರೀಸನೇಬಲ್, ನಾನು ಅದಕ್ಕೆ ರೀಸನ್ ಅಲ್ಲ, ನಾನೇ ರೀಸನ್ ಅಲ್ಲ. ಬಿಕಾಸ್ ಇಟ್ಸ್ ಹ್ಯಾಪನ್ ಬೈ ದ ಚಾನ್ಸ್ ಅನ್ನುವಂಥ ವಿಚಾರವನ್ನು ಅವಳಿಗೆ ಆತ ಹೇಳ್ತಾನೆ. Yes, that was evident. Okay, sweetly, ಮನಸ್ಸಿನಲ್ಲಿ ಇರ್ಲಿ ಬಿಡು ಅಂತ ಪ್ರೀತಿಯಿಂದ ಹೇಳ್ತಾಳೆ. ಏನಂತ, ಆರ್ ಯು ಕಮಿಂಗ್ ಅಗೇನ್ ಟುಮಾರೋ? ನಾಳೆಗೆ ಮತ್ತೆ ಬರ್ತೀಯ ಕೇಳಿದಕ್ಕೆ. ನೋಡಿ, ಇದಕ್ಕಿಂತ ಮುಂಚೆ ಅವನ ಮುಖ ನೋಡಿದ್ರೆ ಆಗ್ತಿರಂಗಿಲ್ಲ. ಈಗ ಅವಳಿಗೆ ಗೊತ್ತಾಯ್ತು ತನ್ನ ಹಳೆಯ ಪ್ರೇಮಿ ಅದಾನಂತೇಳಿ. ಗೊತ್ತಾದ್ಮೇಲೆ ಬಹಳಷ್ಟು ಸೌಮ್ಯ ಸ್ವಭಾವದಿಂದ ಕೇಳ್ತಾಳೆ. ವಿತ್ ಲವಿಂಗ್ ವಾಯ್ಸ್ ಸಿ ಆಸ್ಕ್ಡ್ ಹಿಮ್ ದಟ್ ಆರ್ ಯು ಕಮಿಂಗ್ ಟುಮಾರೋ ಅಗೇನ್? ಮತ್ತೆ ನೀನು ನಾಳೆ ಬರ್ತೀಯ ಅಂತ ತಿಳ್ಕೊಂಡು ಅವಳು ಅವನಿಗೆ ಕೇಳ್ತಾಳೆ. ಡಾನ್ ಗೊಂಜಾಲ್ ಹೇಳ್ತಾನ, ಮೋಸ್ಟ್ ಸರ್ಟನ್ಲಿ, ಖಂಡಿತವಾಗ್ಲೂ ಬರ್ತೀನಿ. ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್, ಒಂದು ವೇಳೆ ಇದು ಸನ್ನಿ ಮಾರ್ನಿಂಗ್ ಇದ್ರ ನಾನು ಖಂಡಿತವಾಗ್ಲೂ ಏನ್ ಮಾಡ್ತೀನಿ ಅಂದ್ರೆ ಬರ್ತೀನಿ ಅಂತ ಅವ ಹೇಳ್ತಾನೆ. ಅಂಡ್ ನಾಟ್ ಓನ್ಲಿ ಐ ವಿಲ್ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಐ ವಿಲ್ ಬ್ರಿಂಗ್ ಫ್ಯೂ ಕ್ರಮ್ಸ್. ನೋಡು, ಇನ್ಮೇಲಿಂದ ನಾನು ಆ ಹಕ್ಕಿಗಳನ್ನು ಓಡಿಸೋದಿಲ್ಲ. ನನ್ನಿಂದ ಹಕ್ಕಿಗಳಿಗೆ ಇನ್ಮೇಲೆ ತೊಂದರೆ ಆಗೋದಿಲ್ಲ. ಇಟ್ ಇಸ್ ನಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಟ್ರಬಲ್ ಟು ದ ಬರ್ಡ್ಸ್. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೇರ್ ಅವೇ ದ ಬರ್ಡ್ಸ್. ಬಟ್ ವಾಟ್ ಹ್ಯಾಪನ್ಸ್, ಐ ವಿಲ್ ಬ್ರಿಂಗ್ ಟುಮಾರೋ ಬ್ರೆಡ್ ಕ್ರಮ್ಸ್. ನಾನು ನಾಳೆ ಬರುವಾಗ ಬ್ರೆಡ್ ಕ್ರಮ್ಸ್ ಅನ್ನ, ಬ್ರೆಡ್ ತುಣುಕುಗಳನ್ನು ತೆಗೆದುಕೊಂಡು ಬರ್ತೀನಿ. ಇಬ್ರು ಕೂಡ ಏನ್ ಮಾಡೋನು, ಆ ಬರ್ಡ್ಸ್ಗೆ ಫೀಡ್ ಮಾಡೋನು, ಉನ್ಸುನು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಆತ ಬ್ರೆಡ್ ಕ್ರಮ್ಸ್ ತರಲಿಕ್ಕೆ ಒಪ್ಪಗುತ್ತಾನೆ. ಸಿ ದಟ್ ದ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಕ್ಯಾರೆಕ್ಟರ್. ಇಲ್ಲಿ ಕ್ಯಾರೆಕ್ಟರ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡ್ರಿ. ಇದಕ್ಕೆ ಪ್ರೀತಿ ಅಂತ ಕರೆಯೋದು. ಪ್ರೀತಿ ಎಂಥ ವ್ಯಕ್ತಿಯನ್ನು ಸಹ ಏನ್ ಮಾಡ್ತದೆ, ಇಲ್ಲಿ ಬದಲಾಗುತ್ತದೆ. ಇಲ್ಲಿ ಅವ ನೋಡ್ರಿ, ಅವಳಿಗೋಸ್ಕರ ಏನ್ ಮಾಡ್ತಾನೆ, ಈಗ ಅವಳಿಗೆ ಖುಷಿ ಆಗಲಿ ಅನ್ನೋ ದೃಷ್ಟಿಯಿಂದ ಆತ ಬ್ರೆಡ್ ಕ್ರಮ್ಸ್ ತರಲಿಕ್ಕೆ ವಿಚಾರ ಮಾಡ್ತಾನೆ. ಅವಳು ಏನ್ ಹೇಳ್ತಾಳೆ, ಡೊನಾಲ್ಡ್ ಅವರ, ಥ್ಯಾಂಕ್ ಯು ವೆರಿ ಮಚ್. ಬರ್ಡ್ಸ್ ಆರ್ ಗ್ರೇಟ್ಫುಲ್ ಅಂಡ್ ರೀಪೇ ಅಟೆನ್ಷನ್. ಐ ವಂಡರ್ ವೇರ್ ಮೈ ಮೇಡ್ ಇಸ್ ಪೆಟ್ರಾ. ತುಂಬಾ ಧನ್ಯವಾದಗಳು. ಈ ಪಕ್ಷಿಗಳು ಏನು ಮಾಡ್ತವೆ ಅಂದರೆ ನಮ್ಮನ್ನು ಬಹಳಷ್ಟು ನಂಬುತ್ತವೆ. ದೇ ಕ್ಯಾನ್ ರೀಪೇ ದಟ್ ದೇರ್ ಅಟೆನ್ಷನ್. ನಮ್ಮ ಮೇಲೆ ಗಮನವನ್ನು ಕೊಡ್ತವೆ, ನಮ್ಮ ಮೇಲೆ ಆಸಕ್ತಿಯನ್ನು ಇರ್ತದೆ. ಅಷ್ಟು ಏನಪ್ಪ ಅಂದ್ರೆ ಬರ್ಡ್ಸ್ಗಳು ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತವೆ ಅಂತ ವಿಚಾರ ಮಾಡ್ತಾಳೆ. ದೆನ್ ಸಿ ಈಸ್ ಗೋಯಿಂಗ್ ಟು ರಿಮೆಂಬರ್ ಹರ್ ಮೇಡ್. ಯಾರನ್ನು ನೆನಪಾಗುತ್ತೆ, ಅವಳು ಸರ್ವೆಂಟ್ ನೆನಪಾಗ್ತದೆ, ಮೇಡ್ ನೆನಪಾಗ್ತದೆ.
So she calls to her maid. Her maid is Petra. She calls the Petra. Where is Petra? Don Gonzalo, aside looking at Laura, whose back is turned. ಅವಳು ವಾಪಸ್ ತನ್ನ ಪೆಟ್ರಾನನ್ನು ನೋಡ್ತಿರ್ತಾಳೆ, ಅವಳು ಹೊಳ್ಳಿರ್ತಾಳೆ. ಇವ ಮನಸ್ಸಿನಲ್ಲಿ ಅನ್ಕೊಂಡ, ಏನು ಅನ್ಕೊಂತಾನೆ, ನೋ ಐ ವಿಲ್ ನಾಟ್ ರಿವೀಲ್ ಮೈ ಸೆಲ್ಫ್. ನಾನು ನನ್ನ ಸತ್ಯಾಂಶವನ್ನು ಅವಳ ಮುಂದೆ ಹೇಳೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿವೀಲ್ ದ ಟ್ರೂತ್. ವಾಟ್ ಇಸ್ ದ ಟ್ರೂತ್? ಐ ಆಮ್ ಗ್ರೊಟೆಸ್ಕ್ ನಾವು. ಈಗ ನಾ ಹೆಂಗದೀನಿ, ಭಾಳ ಗ್ರೊಟೆಸ್ಕ್ ಆಗಿದೆ. ಗ್ರೊಟೆಸ್ಕ್ ಅಂದರೆ ಅಸ್ತವ್ಯಸ್ತವಾಗಿರೋದು. ವಯಸ್ಸಾದ್ಮೇಲೆ ಕಣ್ಮಬ್ಬಾಗಿರ್ತವೆ, ಕೂದಲೆಲ್ಲನೂ ಗ್ರೇ ಆಗಿರ್ತದೆ, ಸ್ಕಿನ್ ಎಲ್ಲನೂ ಸುಗ್ಗಟ್ಟಿರ್ತದೆ, ಸರಿಯಾಗಿ ಏನಪ್ಪ ಅಂದ್ರೆ ಆಕ್ಟಿವ್ನೆಸ್ ಇರೋದಿಲ್ಲ. ಈಗ ನಾನು ಗ್ರೊಟೆಸ್ಕ್ ಆಗೀನಿ ಅಂತ ಹೇಳಿದೆ. ಬೆಟರ್ ದ್ಯಾಟ್, ಇದಕ್ಕಿಂತ ಬೆಟರ್ ಏನು? ಸಿ ರಿಕಾಲ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಹೂ ಪಾಸ್ಡ್ ಡೈಲಿ ಬಿನಿತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್. ಅವಳ ಕಣ್ಣು ದೃಷ್ಟಿ ಒಳಗಡೆ ಬರೀ ಆ ವ್ಯಕ್ತಿ ಚಿತ್ರ ಅಷ್ಟೇ ಇರಬೇಕು. ಯಾವ ವ್ಯಕ್ತಿ ಚಿತ್ರ? ಗ್ಯಾಲೆಂಟ್ ಲವರ್. ಬಹಳಷ್ಟು ಏನಪ್ಪ ಅಂದ್ರೆ ತರುಣವಾಗಿರುವಂತಹ ಆ ಲವರ್ ಏನಿದಿಲ್ಲ ಅವನ ಥರ ಇರಬೇಕು. ಅವಳ ಪಿಕ್ಚರ್ ಅದೇ ಇರಲಿ. ಅವ್ನು ದಿನಾನು ಅವಳ ಕಿಟಕಿ ಕೆಳಗಡೆ ಹೋಗ್ತಾ ಇದ್ದ, ಹೋಗುವಾಗ ಅವಳಿಗೆ ಫ್ಲವರ್ಸ್ ಕೊಡ್ತಾ ಇದ್ದ. ಆ ಪ್ರೀತಿಯ ಏನು ತಾರುಣ್ಯದ ಏನೊಂದು ಚಾರ್ಮ್ ಇತ್ತಲ್ಲೋ, ಚಾರ್ಮ್ನೆಸ್ಸು, ಅದು ಮಾತ್ರ ಅವಳಿಗೆ ಅಷ್ಟೇ ಕಣ್ಮುಂದೆ ಇರಬೇಕು ಹೊರತಾಗಿ ಈಗಿನ ಪಿಕ್ಚರ್ ಅಲ್ಲ ಅಂತ ತಿಳ್ಕೊಂಡು ಅವನ ಮನಸ್ಸಿನಲ್ಲಿ ಅನ್ಕೊಂತಾನೆ. ತನ್ನ ಸತ್ಯಾಂಶವನ್ನು ಅವಳ ಮುಂದೆ ಹೇಳೋದಿಲ್ಲ. ನಾನೇ ಡಾನ್ ಗೊಂಜಾಲ್ ಅದೀನಿ ಅಂತ ಹೇಳಂಗಿಲ್ಲ. ಅವ ಅದನ್ನ ಡ್ರಾಪ್ ಔಟ್ ಮಾಡೋದು. ಡೊನಾಲ್ಡ್ ಅವರು ಹೇಳ್ತಾಳೆ, ಹಿಯರ್ ಸಿ ಕಮ್ಸ್. ಬಂದ್ ನೋಡಪ್ಪ ಈಕೆ ಅಂತ್ಕೊಂಡು ತನ್ನ ಸರ್ವಂಟ್ ಏನಾಗಿರ್ ಬರ್ತಿರ್ತಾಳೆ ಅವಳಿಗೆ ಹೇಳ. ಡಾನ್ ಗೊಂಜಾಲ್ ಹೇಳ್ದ, ದಟ್ ಜುವಾನಿಟೋ, ಅಲ್ಲಿದ ನಮ್ಮ ಜುವಾನಿಟೋ ಅಂತ. ಹಿ ಪ್ಲೇಸ್ ಹ್ಯಾವೋಕ್ ವಿತ್ ನರ್ಸ್ ಮೇಡ್ಸ್. ಇವ ಜುವಾನಿಟೋ ಏನ್ ಮಾಡ್ತಾನಂದ್ರ ಅಲ್ಲಿ ಪಾರ್ಕಿಗೆ ನರ್ಸ್ಗಳು ಬಂದಿರ್ತಾರೆ, ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಕತ್ತಿದ್ರು. ಮಾಲಕ್ ಹೆಂಗೋ ಶಿಷ್ಯನ್ ಹಂಗೆ. ಏನು ವ್ಯಕ್ತಿ ಇದ್ದಲ್ಲ ಅವನಗಿಂತ ಕನಿಷ್ಠ ವ್ಯಕ್ತಿ ಯಾರಿಗಿದ್ರು ಅಂದ್ರೆ ಜುವಾನಿಟೋ ಇರ್ತಾನೆ. ಸುಮ್ಮನೆ ಪಾರ್ಕ್ನಾಗ ಸುಮ್ಮನೆ ಬಂದಿರಂಗಿಲ್ಲ. ದಿಸ್ ಮ್ಯಾನ್ ಇಸ್ ನಾಟ್ ಸ್ಟ್ಯಾಂಡಿಂಗ್ ಇನ್ ಪ್ರಾಪರ್ಲಿ, ದಟ್ ಸಿಟ್ಟಿಂಗ್ ಇನ್ ಸಮ್ಮರ್. ಹಿ ದಟ್ ಮೇಡ್ ಎ ಪ್ಯಾರಲ್ ವಿತ್ ನರ್ಸ್. ಅಲ್ಲಿ ನರ್ಸ್ಗಳು ಇರ್ತಾರೆ. ಆ ನರ್ಸ್ ಇರುವಂಥ ಹೆಣ್ಣು ಮಕ್ಕಳ ಜೊತೆ ಏನಪ್ಪ ಅಂದ್ರೆ ಅವನು ಅಸಂಬದ್ಧವಾಗಿ ವರ್ತನೆ ಮಾಡ್ಕೊಂಡಿರ್ತಾನೆ. ಅವ್ರ ಜೊತೆ ಜಗಳ ಮಾಡ್ತಿರ್ತಾನೆ. ದಿಸ್ ಇಸ್ ದ ಜುವಾನಿಟೋ. Then the Donald ಅವರ aside looking at ಗೊಂಜಾಲ್ whose back is turned. ಇಲ್ಲಿ ಅವ ತನ್ನ ಜುವಾನಿಟೋನನ್ನು ನೋಡಕತ್ತಿದ್ರೆ ಅವ ಏನ್ ಮಾಡತ್ತಾನ ಅಂತೇಳಿ ಜಗಳ ತೆಗೆದು ಅಷ್ಟರೊಳಗೆ ಅಕ್ಕಿ ಅವ್ನು ನೋಡ್ತಾಳೆ. ಯಾರು? ಡೊನಾಲ್ಡ್ ಅವರ ಡಾನ್ ಗೊಂಜಾಲ್ ನೋಡಿದ ಆ ವ್ಯಕ್ತಿ ಆ ಕಡೆ ಮುಖ ಮಾಡಿರ್ತಾಳೆ. ಈಗ ಇವಳು ಮನಸ್ಸಿನಾಗ ಅನ್ಕೊಂತಾಳೆ, ಯಾವ ರೀತಿಯಾಗಿ ಡಾನ್ ಗೊಂಜಾಲ್ ಅನ್ಕೊಂಡಿದ್ದಳೋ ಅದೇ ರೀತಿನೇ ಇವಳು ಸಹ ಮನಸ್ಸಿನಲ್ಲಿ ಒಂದು ಅಂಶವನ್ನು ಅನ್ಕೋತಾಳ. ಅವನ ಬಗ್ಗೆ ಏನ್ ಅನ್ಕೋತಾಳ ಅಂದ್ರೆ, ನೋ ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್. ಹೇಳ್ತಾನೆ, ನಾನೀಗ ಭಾಳ ಅಂದ್ರೆ ಭಾಳ ಚೇಂಜ್ ಆಗೀನಿ ಅಂತ. ಟೂ ಸ್ಯಾಡ್ಲಿ ಮೀನ್ಸ್ ದಟ್ ಚಾರ್ಮಿಂಗ್ ವಿಚ್ ವಾಸ್ ಇನ್ ಮೈ ಯೂತ್. ನನ್ನ ಯೂತ್ ಒಳಗಡೆ ಇರುವಂಥ ಚಾರ್ಮಿಂಗ್ ಈಗ ನನ್ನಲ್ಲಿಲ್ಲ. ಐ ವಾಸ್ ದಟ್ ಟೂ ಸ್ಯಾಡ್ಲಿ ಚೇಂಜ್. ಇಟ್ ಈಸ್ ಬೆಟರ್ he should remember me as the black-eyed girl tossing flowers as he passed among the roses in the garden. ಇನ್ನು ಹೆಂಗಿರ್ತೀನಿ ಅಂದ್ರೆ ಅವ್ನ ತಲೆಯಾಗ ಇಷ್ಟ ಇರಲಿ, ಹೆಂಗ ಬ್ಲ್ಯಾಕ್ ಐಡ್ ಗರ್ಲು, ಹೌದಾ, ಲಾಂಗ್ ಹೇರ್ಸು, ಬ್ಯೂಟಿಫುಲ್ ಗರ್ಲು, ಸಿಲ್ವರ್ ಮೇಡನು, ಹೆಂಗೆ ನನ್ನ ಪಿಕ್ಚರ್ ಅವ್ನ ಮನಸ್ಸಿನಲ್ಲಿ ಇತ್ತಲೋ ಅದಷ್ಟೇ ಇರಲಿ. The woman, the girl who was standing that near by the window and who gave back to the roses to that fellow. ವಾಪಸ್ ಆ ರೋಸ್ ಕೊಡುವಂತ ಏನು ವಿಚಾರ ಇತ್ತಲೋ ಆ ಹುಡುಗಿಯ ಚಿತ್ರ ಮಾತ್ರ ಈ ವ್ಯಕ್ತಿ ಕನ್ನಡಗಡೆ ಇರಬೇಕು ಹೊರತಾಗಿ ಈಗ ನಾನಿರುವಂತ ವಾಸ್ತವ ಅಂಶ ಅಲ್ಲ ಅಂತ. ಶಿ ಆಲ್ಸೋ ನಾಟ್ ರೆಡಿ ಟು ರಿವೀಲ್ ಹರ್ ರಿಯಲ್ ಎಕ್ಸಿಸ್ಟೆನ್ಸ್. ಅವಳು ಸಹ ತನ್ನ ವಾಸ್ತವ ಅಂಶವನ್ನು ಸಹ ಅವನ ಮುಂದೆ ಹಂಚ್ಕೊಂಡಂಗಿಲ್ಲ, ಅವಳು ಸಹ ಮುಚ್ಚಿರ್ತಾಳೆ. Juanito enters by the right, Petra by the left. She has bunch of violets in her hand. ಅವಳು ಬರಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬಂದಿರಲ್ಲ. ಯಾರು? ಪೆಟ್ರ. ಬರಬೇಕಾಗಿತ್ತು ಅಂದ್ರೆ ಅವಳ ಕೈ ಒಳಗಡೆ ವೈಲೆಟ್ಸ್, ಕೆಲವೊಂದಿಷ್ಟು ಫ್ಲವರ್ಸ್ ಇರ್ತವೆ, ರೋಸದ್ದು, ಹೌದಾ, ಕೆಲವೊಂದಿಷ್ಟು ರೋಸ್ ಇರ್ತದೆ, ಕೆಲವೊಂದಿಷ್ಟು ಪರ್ಪಲ್ ಏನಪ್ಪ ಕಲರ್, ಕೆಲವೊಂದಿಷ್ಟು ಹೂಗಳು ಇರ್ತವೆ. ವೈಲೆಟ್ಸ್ ಕಲರ್ ಏನಪ್ಪ ಹೂವನ್ನು ತೆಗೆದುಕೊಂಡು ಅವಳು ಬರ್ತಿರ್ತಾಳೆ. ಯಾರ್ರಿ? ಪೆಟ್ರ. ಡೊನಾಲ್ಡ್ ಅವರ ಹೇಳ್ತಾಳೆ, ವೆಲ್ ಪೆಟ್ರಾ, ಎಟ್ ಲಾಸ್ಟ್ ಕಡೆಗೆ ಬಂದೆಲ್ಲ ನೀನು ಅಂದಕ್ಕೆ.
At last you are entered here. I am so happy. ಜುವಾನ್ ಇಟ್ಟು ಹೇಳ್ತಾನೆ, ಯು ಆರ್ ಲೇಟ್. ಟಾಮ್ ಗೊಂಜಲ್ ಹೇಳ್ತಾರೆ ಜುವಾನ್, ಏನು ನೀನು ಭಾಳ ಲೇಟ್ ಮಾಡಿ ಬಂದು ನೋಡು ನೀನು. ಓಕೆ, ಯು ಆರ್ ಕೇಮ್ ಹಿಯರ್ ವೆರಿ ಲೇಟ್ ಹಿಯರ್. Then the Petra tells to the Donna Laura, what? The God gave me these violets for you, Senora. ಮೇಡಮ್ ಇನ್ ಗಾರ್ಡ್ ಅದನಲ್ರಿ, ಅಷ್ಟು ಏನದು ಗಾರ್ಡನ್ ಗಾರ್ಡ್ ಇದ್ದಳು, ಆ ವ್ಯಕ್ತಿ ನನಗೆ ಈ ಕೆಲವೊಂದಿಷ್ಟು ವೈಲೆಟ್ ಫ್ಲವರ್ಸನ್ನು ಕೊಟ್ಟಾನ, ಏನಂತೇಳಿ ಅವು ನಿಮಗೆ ಕೊಡ್ರಿ ಅಂಥೇಳಿ ಕೊಟ್ಟಾನ ಅಂತ ತಿಳ್ಕೊಂಡು ಅವಳು ಆ ವ್ಯಕ್ತಿಯನ್ನು ನೆನಪಿಸ್ಕೊಂಡು ಅವಳಿಗೆ ಕೊಡಕ್ಕೆ ಹೋಗ್ತಾಳೆ. ಯಾರು ಕೊಟ್ಟಾರ ಅಂತ ಹೇಳ್ತಾಳೆ ಅವಳು? ದ ಗಾಡ್ ಗಿವ್ ಮೀ ಅ ವೈಲೆಟ್ಸ್ ಟು ಗಿವ್ ಯು. ನಿಮ್ಮ ಮೇಡಮ್, ನಿಮ್ಮ ಮಾಲಕ್ತಿಗೆ, ನಿಮ್ಮ ಓನರ್ತಿಗೆ ಏನು ಮಾಡು, ಈ ಹೂಗಳನ್ನು ಒಯ್ದು ಕೊಡು ಅಂತ ತಿಳ್ಕೊಂಡು ಆ ವ್ಯಕ್ತಿ ನನ್ನ ಕೊಟ್ಟಾನ್ರಿ ಅಂತ ತಿಳ್ಕೊಂಡು ಅವಳ ಮುಂದೆ ಕೊಡಲಿಕ್ಕೆ ಬರ್ತಾಳೆ. ಸೊ ಇಲ್ಲಿ ಒಂದು ವಿಚಾರ ಮೂಡುತ್ತದೆ. ಆ ಹೂಗಳನ್ನು ತೆಗೆದುಕೊಳ್ಳುವಾಗ ಡೊನಾ ಲೋರಾ ಯಾವ ರೀತಿ ಪೆಟ್ರಾಳನ್ನು ಕೇಳ್ತಾನೆ. ಹೌದು, ಇಲ್ಲಿ ಪೆಟ್ರಾ ಏನು ಮಾಡ್ತಾಳೆ ಅಂದರೆ ಇವಾಗ ಅದನ್ನು ಹೂಗಳನ್ನು ತೆಗೆದುಕೊಂಡು ಯಾವ ರೀತಿ ಅವಳಿಗೆ ಉತ್ತರ ಕೊಡ್ತಾಳೆ. ಮತ್ತು ಕತೆ ಏನಾಗತ್ತಂದರೆ ಇಲ್ಲಿ ನಿಜವಾದಂತಹ ಟ್ರೂ ಏನಪ್ಪ ಅಂತಂದರೆ ಇಮೇಜಸ್ ಇವರಿಬ್ಬರ ಮುಂದೆ ಬರ್ತವೆ. ಇನ್ನು ಮುಂದೆ ನಾವು ಕೊನೆ ಹಂತವನ್ನು ನಾವು ಮುಂದಿನ ಕ್ಲಾಸ್ ಒಳಗಡೆ ಅಧ್ಯಯನ ಮಾಡೋಣ. ಲಾಸ್ಟ್ ಅದು ವಿಡಿಯೋದು ಇನ್ನೊಂದು ಕ್ಲಾಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಇಬ್ಬರ ಸತ್ಯಾಂಶ ಫೈನಲ್ ಆಗಿ ಗೊತ್ತಾಗುತ್ತೆ. ಇವನೇ ಡಾನ್ ಗೊಂಜಾಲೋ ಅಂತ ಅವಳಿಗೆ ಗೊತ್ತಾಗುತ್ತೆ, ಇವಳೇ ಡೊನಾ ಲೋರಾ ಅಂತ ತಿಳ್ಕೊಂಡು ಅವನಿಗೆ ಗೊತ್ತಾಗುತ್ತೆ. ಯಾವ ರೀತಿಯಾಗಿ ಇಬ್ಬರು ತಮ್ಮ ತಮ್ಮ ಪರಿಚಯವನ್ನ ಇಂಡೈರೆಕ್ಟ್ ಒಳಗಡೆ ಮಾಡಿಕೊಡ್ತಾರೆ, ಒಬ್ರಿಗೊಬ್ರು ನಾನೇ ಅದೀನಿ ಅಂತ ತೋರಿಸಿಕೊಡ್ತಾರೆ ಅನ್ನೋದೇ ಏನಪ್ಪಾ ಅಂದ್ರೆ ಮುಂದಿನ ಅವಧಿ ಒಳಗಡೆ ಉಳಿದಿರುವಂತಹ ಸಾರಾಂಶ. ಯಾವ ರೀತಿಯಾಗಿ ಸ್ಟೋರಿಯಲ್ಲಿ ಒಂದು ಬದಲಾವಣೆ ಅಂತ ಹೇಳ್ತೀವಲ್ಲೋ ಅದು ನಮಗೆ ಸಿಗ್ತದೆ. ಆ ಸತ್ಯಾಂಶವನ್ನು ಯಾವ ರೀತಿಯಾಗಿ ಅವರು ಕೊಡ್ತಾರೆ ಅನ್ನೋದನ್ನು ನಾವು ಏನು ಮಾಡೋಣ ಅಂತ ವಿದ್ಯಾರ್ಥಿಗಳೇ ಮುಂದಿನ ಕ್ಲಾಸ್ ಒಳಗಡೆ ಅಭ್ಯಾಸವನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು.